ಹಲೋ ಹಲೋ ಗುಡ್ ಮಾರ್ನಿಂಗ್. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೈ ಬಾಡಿ ಪ್ರೆಸೆಂಟೇಷನ್. ಸೊ ಯು ಆರ್ ಸೀಯಿಂಗ್ ದ ಚಾರ್ಟ್ ಅಲ್ವಾ? ಎರಡು ಚಾರ್ಟನ್ನು ಬಳಸ್ಕೋಬೇಕು. ಸೊ ಇದರಲ್ಲಿ ಆಬ್ಜೆಕ್ಟಿವ್ಸ್ ಅದೇ ಫಸ್ಟು ಸ್ಟೆಪ್ಸ್ ಹೇಳ್ಬಿಡ್ತೀನಿ. ಸ್ಟೆಪ್ಸ್ ಹೇಳಿದ್ರೆ ಸಾಕು, ಓಕೆನಾ? ಓಕೆ. ಸ್ಟೂಡೆಂಟ್ಸ್ ಸಿಟ್ಟಿನ ಸೆಮಿ ಸರ್ಕಲಲ್ಲಿ ಕೂತ್ಕೋತಾರೆ. ಎಲ್ಲ ಮಕ್ಳಿಗೂ ಫಸ್ಟು ಇವತ್ತಿನ ಥೀಮ್ ನಾನು ಮೈ ಬಾಡಿ ಅಂತ ಪಾಠ ಥೀಮ್ ಮಾಡ್ತಾಯಿದ್ದೀನಿ ಅಂತ ಹೇಳಬೇಕು. ಆಮೇಲೆ ಮೈನರ್ ಮೇಜರ್ ಪಾರ್ಟ್ಸ್ ಆಫ್ ದ ಬಾಡಿನ ಇಂಗ್ಲೀಷಲ್ಲಿ ಸುಮ್ಮನೆ ಅಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಬೇಕು. ಸೆಕೆಂಡ್ ಸ್ಟೆಪ್ಗೆ ಪಾರ್ಟ್ಸ್ ಆಫ್ ದ ಬಾಡಿ ಇಂಗ್ಲೀಷಲ್ಲಿ ಬೈ ಸ್ಟಾರ್ಟಿಂಗ್ ಫ್ರಮ್ ದ ಟಾಪ್, ಸ್ಟಾರ್ಟಿಂಗಿಂದ ಚಾರ್ಟಲ್ಲಿ ಹಿಡಿದು ಮೇಲಿಂದ ಹಿಡಿದು ಕೆಳಗೆ ಕಾಲು ತನಕನೂ ಎಲ್ಲ ಪಾರ್ಟ್ಸ್ ಬಾಡಿನೂ ಪರಿಚಯ ಮಾಡಿಸ್ಬೇಕು. ಫಸ್ಟ್ ರಿಪೀಟ್ ದ ಪಾರ್ಟ್ಸ್ ಆಫ್ ದ ಬಾಡಿ ವಿಚ್ ದೇ ಹ್ಯಾವ್ ಹರ್ಡ್ ಫ್ರಮ್ ದ ಫಸ್ಟ್ ಗ್ರೇಡರ್ಸ್. ಒಂದನೇ ಕ್ಲಾಸ್ ಅವರು ಏನು ಕಲ್ತಿದ್ದಾರೆ ಫಸ್ಟು ಅದನ್ನು ಫಸ್ಟ್ ಹೇಳಿಸ್ಬಿಡಿ. ಒಂದನೇ ಕ್ಲಾಸ್ ಮೈ ಬಾಡಿ ಪಾರ್ಟ್ ಡಿಫರೆಂಟ್ ಪಾರ್ಟ್ಸ್ ಅವನ್ನ ಫಸ್ಟು ಕನ್ನಡ ಎಲ್ಲರೂ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳೋ ತನಕ ಹೇಳ್ಕೊಟ್ಟಿರ್ತೀರಲ್ವ. ನೆಕ್ಸ್ಟ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ ಆ್ಯಂಡ್ ನೇಮ್ ದೆಮ್. ಆಮೇಲೆ ನೀವು ಸ್ಟೂಡೆಂಟ್ಸ್ ನಮ್ಮ ಬಾಡಿನಲ್ಲಿ ಈಗ ಚಾರ್ಟ್ಸಲ್ಲಿ ನೋಡಿ ಹೇಳಿಸಿದ್ರಿ, ಈಗ ನೀವೇ ತೋರಿಸ್ಕೊಂಡು ವಾಟ್ ಈಸ್ ದಿಸ್ ಐ ಹೆಡ್ ಅದೆಲ್ಲ ನೇಮ್ ಮಾಡೋಕ್ಕೆ ಹೇಳಿ. ಆಮೇಲೆ ಸ್ಟಾರ್ಟ್ ಫ್ರಮ್ ದ ಟಾಪ್ ಆನ್ ದ ಗೋ ಡೌನ್. ಇಲ್ಲಿ ನೆಕ್ಸ್ಟು ಈ ಚಾರ್ಟನ್ನು ಬಳಸ್ಕೊಳ್ಳಿ. ಇಲ್ಲಿದೆ ಅಲ್ವಾ, ಈ ಚಾರ್ಟನ್ನು ಬಳಸ್ಕೊಂಡು ಎಲ್ಲನೂ ಒಂದೊಂದೂ ತೋರಿಸ್ಕೊಂಡು ರಿಪೀಟ್ ಮಾಡಿಸಿ ಹೇಳ್ಕೊಳ್ಳಿ. ಶೋಲ್ಡರ್, ಚೆಸ್ಟ್, ಸ್ಟಮಕ್ ಏನು ಅಂತೆಲ್ಲ ಎಲ್ಲ ತೋರಿಸ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ನೆಕ್ಸ್ಟು ಅದೇ ನೀಸ್, ಲೆಗ್ಸ್, ಆ್ಯಂಕಲ್ಸ್, ಫೀಟ್, ಟೋಸ್. ನೆಕ್ಸ್ಟು ಸ್ಟೆಪ್ 3 ಪಾರ್ಟ್ಸ್ ಆಫ್ ದ ಫೇಸ್. ಈಗ ಪಾರ್ಟ್ಸ್ ಇಲ್ಲೆಲ್ಲ ಆಯಿತು. ನೆಕ್ಸ್ಟು ಈ ಚಾರ್ಟ್ ತೊಗೊಳ್ಳಿ. ಫೇಸ್ ಈ ಪಾರ್ಟ್ಸ್ ಆಫ್ ದ ಫೇಸಲ್ಲಿ ಅದನ್ನೆಲ್ಲನೂ ಇಂಟ್ರಡ್ಯೂಸ್ ಮಾಡಿ. ವೇರಿಯಸ್ ಪಾರ್ಟ್ಸ್ ಆಸ್ ಅ ಸ್ಟೂಡೆಂಟ್ ಟು ದ ಸೇಮ್. ಫಸ್ಟ್ ಕನ್ನಡದಲ್ಲಿ ಹೇಳಿದ್ರೆ ಆಮೇಲೆ ಇಂಗ್ಲೀಷಲ್ಲಿ ಹೇಳಿ ರಿಪೀಟ್ ಮಾಡಿಸಿ. ಎಲ್ಲ ಫೆಮಿಲಿಯರ್ ಆಗೋ ತನಕ ಇದನ್ನು ರಿಪೀಟ್ ಮಾಡಿಸ್ಬೇಕು. ಆಮೇಲೆ ವೇರಿಯಸ್ ಯೂಸಿಂಗ್ ದ ಚಾರ್ಟ್. ಆಮೇಲೆ 4th ಸ್ಟೆಪ್ಪು ಆ ಚಾರ್ಟ್ ಎಲ್ಲ ಪ್ರತಿಯೊಂದು ಭಾಗನ ಇಂಟ್ರಡ್ಯೂಸ್ ಮಾಡಿದ್ರಲ್ವ, ಈಗ ಆ ಭಾಗದ ಫಂಕ್ಷನ್ಸ್ ಕೂಡ ಮಕ್ಕಳಿಗೆ ಪರಿಚಯ ಮಾಡಿಸ್ಬೇಕು. ವೇರಿಯಸ್ ಫಂಕ್ಷನ್ಸ್ ಆಫ್ ದ ಬಾಡಿ ಆ್ಯಂಡ್ ಫೇಸ್ ಅದನ್ನು ಆ ಸ್ಟೂಡೆಂಟ್ಸ್ ಅವ್ರನ್ನ ಕೇಳಬೇಕು. ವಾಟ್ ಡು ಯು ಸಿ ವಿತ್ ಅದು ಪರಿಚಯ ಮಾಡಿಸ್ಬೇಕಂದ್ರೆ ಈ ಕ್ವಶನ್ಸ್ನ ಯೂಸ್ ಮಾಡ್ಕೋಬೇಕು. ಕ್ವೆಶನ್ ಆನ್ಸರ್ನ ವಾಟ್ ಡು ಯು ದಿಸ್ ಈಸ್ ಐ, ದೀಸ್ ಆರ್ ಐಸ್, ವಾಟ್ ಡು ಯು ಸಿ. ಆಮೇಲೆ ವಾಟ್ ಡು ಯು ಡೂ ವಿತ್ ಯುವರ್ ಐಸ್, ಕಣ್ಣಿಂದ ಏನು ಮಾಡ್ತೀರ. ವಿ ಸಿ ವಿತ್ ಯುವರ್ ಐ ಇಲ್ಲ ಕ್ವಶನ್ಸ್ ಇದೆಯಲ್ಲ ಎಕ್ಸಾಂಪಲ್ಸು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಇಮಿಡಿಯೇಟ್ಲಿ ಟ್ರಾನ್ಸ್ಲೇಟಿಂಗ್ ಇಟ್ಟು ಕನ್ನಡ. ಹಲೋ ಸ್ಟೂಡೆಂಟ್ ಟು ಸಿ ದ ಕೀವರ್ಡ್ ಮದರ್ ಟಂಗ್ ಬಟ್ ಟ್ರಾನ್ಸ್ಲೇಟ್ ದ ಆನ್ಸರ್ ಇಂಗ್ಲೀಷ್. ಅವ್ರು ಕನ್ನಡದಲ್ಲಿ ಹೇಳಿದ ತಕ್ಷಣ ಇಂಗ್ಲೀಷಲ್ಲಿ ಹೇಳೋಕ್ಕೆ ರಿಪೀಟ್ ಮಾಡಿಸ್ಬೇಕು. ಕ್ಯಾನ್ ನೇಮ್ ದ ವೇರಿಯಸ್ ಪಾರ್ಟ್ಸ್. ಇಷ್ಟೂ ಪ್ರೆಸೆಂಟೇಷನ್. ಸ್ಟೆಪ್ 4. ಈಗ ಸ್ಟೆಪ್ 5ಗೆ ಬಂದೆ. ರಿವ್ಯೂ ದ ಪಾರ್ಟ್ಸ್ ಆಫ್ ದ ಬಾಡಿ ಆ್ಯಂಡ್ ದ ಫಿಲ್. ಮೀನಾ ಪಪ್ಪೆಟ್ ತೊಗೊಳ್ಳಿ. ಚಾರ್ಟ್ ತೊಗೊಳ್ಳಿ, ಮೀನಾ ಪಪ್ಪೆಟ್ ತೊಗೊಳ್ಳಿ. ಮೀನಾ ಈಗ ನಿಮ್ಮ ಫ್ರೆಂಡು ಮೀನಾ ಈಗ ನಿಮಗೆ ಕ್ವಶನ್ ಕೇಳ್ತಾ ಇದ್ದಾಳೆ. ಮಕ್ಕಳು ಖುಷಿಯಾಗಿ ಆನ್ಸರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಇದು ಮೀನಾ ಪಪ್ಪೆಟ್. ಆಮೇಲೆ ಶೋಲ್ಡರ್ ಮೊದಲನೇ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಇದೇ ಪ್ರಕಾರ ಅಂತಲ್ಲ, ನೀವು ಎಲ್ಲ ಯಾವ ಪಾರ್ಟ್ ಅದನ್ನು ಪರಿಚಯ ಮಾಡಿಸಿದ್ರು ಪಾಯಿಂಟಿಂಗ್ ಮಾಡ್ಕೊಂಡು ವಾಟ್ ಈಸ್ ದಿಸ್ ಕಾಲ್ಡ್ ಅಂತ ತೋರಿಸ್ಕೊಂಡು ಕೇಳಬೇಕು. ಮೀನಾ ಪಾಯಿಂಟ್ಸಲ್ಲಿ ಮೀನಾ ತೋರಿಸ್ತಾ ಇದ್ದ ಕೇಳ್ತಾ ಇದ್ದಾಳೆ ನಿಮಗೆ ಇದು ಯಾವ ಪಾರ್ಟು ಅಂತ. ಆಮೇಲೆ ಫಿಂಗರ್ಸ್ ಆರ್ ದೇರ್ ಇನ್ ದ ಹ್ಯಾಂಡ್ ಎಲ್ಲ ಕೇಳ್ಬಿಟ್ಟು ಕ್ವಶನ್ಗೆ ಆನ್ಸರ್ ಮಾಡಿಸ್ಬೇಕು. ಸೊ ರಿಪೀಟ್ ದ ಪ್ರೊಸೆಸ್ ಟಿಲ್ ಆಲ್ ದ ಸ್ಟೂಡೆಂಟ್. ಎಲ್ಲ ಮಕ್ಕಳಿಗೆ ಚಾನ್ಸ್ ಸಿಗಬೇಕು, ಎಲ್ಲರೂ ಆನ್ಸರ್ ಮಾಡೋ ಅಂತೆ ಆಗಬೇಕು. ಮೊದಲು ಹೋಲ್ ಕ್ಲಾಸ್ ಮಾಡೋಂಗೆ ಮಾಡಿ ಆಮೇಲೆ ಒಬ್ಬೊಬ್ಬರೇ ಹೇಳೋಂಗೆ ಪ್ರಾಕ್ಟೀಸ್ ಮಾಡಿ. ಮೊದಲನೇ ವೀಕು ಫಸ್ಟ್ ಸ್ಟೆಪ್ ಆ್ಯಂಡ್ 2, ಎರಡನೇ ವೀಕು ರಿವೈಸ್ ಸ್ಟೆಪ್ಸ್ 2, 3 ಆ್ಯಂಡ್ 4, ಮೂರನೇ ವೀಕು ಥರ್ಡ್ ವೀಕು 3, 4 ಆ್ಯಂಡ್ 5, ಫೋರ್ತ್ ವೀಕು 6 ಗ್ರಾಮರ್ ಆ್ಯಂಡ್ ರಿವಿಷನ್ ಆಲ್ ವೊಕ್ಯಾಬ್ಯುಲರಿ, ಗ್ರಾಮರ್ ಯೂಸ್. ಈ ಥರ ಎಲ್ಲ ಪಾರ್ಟ್ಸ್ನ ಮಕ್ಕಳನ್ನ ಮೀನಾ ಪಪ್ಪೆಟ್ ಯೂಸ್ ಮಾಡಿಕೊಂಡು ದಿಸ್ ಈಸ್ ಅಬೌಟ್ ಮೈ ಬಾಡಿ ಪ್ರೆಸೆಂಟೇಷನ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.